ಸುನಾಮ ಯಾರೊಬ್ರು ಮಾಡಿ ರಾಮ 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 ರಾಕ್ಷಸ ಭೀಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರವಿ ಕುಲ ಸೋಮ ರಾಧಲಾಮ ಪರಮ ಪುರುಷ ಹರಿ ಪರಮ ಪುರುಷ ಹರಿ ಪಾವನ ಶ್ರೀ ರಘು ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪರ ಅಮಿತ ಪರಾಯಕ ರಾಮ ಜಯತು ಶ್ರೀ ರಾಮ ಸುನಾಮ ಜೈ ಜಾನಕಿ ರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ದೊಡ್ಡಮ್ಮ ದೇವಿ ಪಾದಾರವೇ ಗರಿ ಗೋವಿಂದ ಗೋವಿಂದ ಗೋಬೇಕಲ್ಲವರನ ಪಾದಾರವೇ ಗರಿ ಗೋವಿಂದ ಗೋವಿಂದ ದೊಡ್ಡಮ್ಮ ದೇವಿ ಕೃಪಾಭೋಷ ನಾಟಕ ಮಂಡಲಕ್ಕೆ ದೊಡ್ಡಮ್ಮ ದೇವಿ ಕೃಪಾಭೋಷ ನಾಟಕ ಮಂಡಲಕ್ಕೆ ದೊಡ್ಡಮ್ಮ ದೇವಿ ಕೃಪಾಭೋಷ ನಾಟಕ ಮಂಡಲಕ್ಕೆ ಏನೇ ಬರಲಿ ಭೂಬೇಕಲ್ಲಮ್ಮ ದೇವಿಗೆ ಏನೇ ಬರಲಿ ಏನೇ ಬರಲಿ ಒಂದೇ ಒಂದೇ ಶಾಂತಿ ಸುಮಂತ್ರ ವಸಿಷ್ಠ ಮುನಿ ಪುಂಗದವರೇ, ಮಂತ್ರಿಯೇ ಕೇಳು ಇಂದು ನಾನು ರಾಜ್ಯವ ಮಂತ್ರಿಯೇ ಕೇಳು. ಸುಮಂತ್ರ ಮಂತ್ರಿಯೇ ಕೇಳು ಇಂದು ನಾನು ರಾಜ್ಯವ ಮಂತ್ರಿ ಕೇಳು ಇಂದು ನಾನು ರಾಜ್ಯವ ಮಂತ್ರಿ ಕೇಳು. ಸುಮಂತ್ರ ಸಂತಸದಿಂದಾಲಿ ಸುಮಂತ್ರ ಮಹಾಪ್ರಭು ಸಂತಸದಿಂದಾಲಿ ಸಂತಸದಿಂದಾಲಿ ಇಂದು ಶ್ರೀರಾಮಗೆ ಮಂತ್ರಿಯೇ ಕೇಳು ಇಂದು ನಾನು ರಾಜ್ಯವ ಮಂತ್ರಿಯೇ ಕೇಳು ಇಂದು ನಾನು ರಾಜ್ಯವ ಮಂತ್ರಿಯೇ ಕೇಳು. ಸುಮಂತ್ರರೇ, ಕೋಶಾಲ ದೇಶವ ಸುಕುಮಾರ ಶ್ರೀರಾಮಗೆ ಕೋಶಾಲ ದೇಶವ ಸುಕುಮಾರ ಶ್ರೀರಾಮಗೆ ಸಂತಸದಿಂದಾಲಿ ಸುಮಂತ್ರರೇ, ಹಸಿಸಿ ಪಟ್ಟವ ಆಶಿಸಿ ಪಟ್ಟವ ಕಟ್ಟುವೆ ಹೇಳುವೆ ಸುಮ್ಮನೆ ಕೇಳು ಇಂದು ನಾನು ರಾಜ್ಯ
ರಾಜ್ಯವ ಮಂತ್ರಿಗೆ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿಗೆ ಕೇಳೋ ಸುಮಂತ್ರರೇ, ಋಷಿಮುನಿ ಪುಂಗದವರೇ, ನಾನು ಸಹಸ್ರಾರು ವರ್ಷ 60 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಈ ಕೋಶಲ ದೇಶವನ್ನು ರಾಜ್ಯವನ್ನು ಆಳಿ ಬೇಸತ್ತಿರುವೆನು. ಈಗ ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಕಟ್ಟಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮಗಳ ಅಭಿಪ್ರಾಯ? ರಾಜೇಂದ್ರ, ಹರ ಹರ ಶಂಭೋ ಮಹಾದೇವ ಪರಮ ಪರಾತ್ಪರ ಪರಮೇಶ್ವರನೇ ಹರ ಹರ ಶಂಭೋ ಮಹಾದೇವ ದೇವಾ ದೇವಾ ನಂಬಿದೆ ನಿನ್ನಯ ಪಾದಾರವಿಂದವ ನಂಬಿದೆ ನಿನ್ನಯ ಪಾದಾರವಿಂದ ಬೆಂಬಿದರೆ ಬರೆ ಬಾಲಲೋಚನ ನಂಬಿದೆ ನಿನ್ನಯ ಪಾದಾರವಿಂದ ಬೆಂಬಿಡದೆ ಪಡೆ ಬಾಲಲೋಚನ ಅಂಬಿಗ ನೀನಾಗಿ ಜಗವನ್ನೇ ಪಾಲಿಸುವೆ ಅಂಬಿಗ ನೀನಾಗಿ ಜಗವನ್ನೇ ಪಾಲಿಸುವೆ ಅಂಬಿಗ ನೀನಾಗಿ ಜಗವನ್ನೇ ಪಾಲಿಸುವೆ ಅಂಬಾರಾವಣನ ಸಲಹಿದ ದೇವನೇ ಅಂಬಾರಾವಣನ ಸಲಹಿದ ದೇವನೇ ಹರ ಹರ ಶಂಭೋ ಮಹಾದೇವ ಪರಮ ಶಿವ ಪರಮೇಶ್ವರನೇ ಹರ ಹರ ಶಂಭೋ ಮಹಾದೇವ ದೇವಾ 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 ದಶರಥ ರಾಜೇಂದ್ರ, ಗುರುಗಳೇ, ದೇವಾನ್ ದೇವತೆಗಳೆಲ್ಲರಿಗೂ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ಸಂತೋಷವಾಗಿರುವುದು, ಅದರಲ್ಲಿ ನನ್ನನ್ನು ಕೇಳುವುದೇನಿದೆ, ನನಗೂ ಬಹಳ ಸಂತೋಷವಾಗಿರುವುದು. ಧನ್ಯನಾದೆನೋ ಗುರುದೇವ. ಸುಮಂತ್ರರೇ, ಮಹಾಪ್ರಭು, ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಆಗಲಿ ಮಹಾಪ್ರಭು. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ, ದೇವ ಮಾನವರೆಲ್ಲ ಸಂತಸ ಪಡುವಂತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ.
ಸಂತಸ ತರುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಸಂತಸ ತರುವಂತ ಈ ದಿನ ಶುಭ ದಿನ. ಸಂತಸ ತರುವಂತ ಈ ದಿನ ಶುಭ ದಿನ. ಸಾರ್ವಭೌಮ, ಅಂತ್ರಿ ವಸಿಷ್ಠ ಮಹರ್ಷಿ ಮುನಿಗಳು ಹೇಳಿದಂತೆ ಪರಿಜನರೆಲ್ಲರಿಗೂ ಸಂತೋಷವಾಗಿರುವಾಗ ನಮಗೂ ಕೂಡ ಬಹಳ ಸಂತೋಷವೇ ಮಹಾಪ್ರಭು. ಬಹಳ ಸಂತೋಷವಾಯಿತು ಸುಮಂತ್ರರೇ, ಕುಳಿತುಕೊಳ್ಳಿ. ಆಗಲಿ ಮಹಾಪ್ರಭು. ಗುರುವಾರ್ಯರೇ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಒಳ್ಳೆಯ ಮುಹೂರ್ತವನ್ನು ತಿಳಿಸುವರಾಗಿ. ರಾಜೇಂದ್ರ, ನಾಳೆ ಪಂಚಮಿ ಸೋಮವಾರ ಅಭಿಜಿತ್ ಲಗ್ನದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಸುಸೂತ್ರವಾಗಿರುವುದು ರಾಜೇಂದ್ರ. ಧನ್ಯನಾದೇನೋ ಗುರುದೇವ. ಸುಮಂತ್ರರೇ, ಮಹಾಪ್ರಭು, ನೀವೀಗಲೇ ಹೋಗಿ ನನ್ನ ಸುಕುಮಾರನಾದ ಶ್ರೀರಾಮನನ್ನು ಕರೆತರುವರಾಗಿ. ಆಗಲಿ ಮಹಾಪ್ರಭು. ತಂದೆಯೇ ತಮ ಪಾದಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ತಂದೆಯೇ ತಮ ಪಾದಕೀಗ ವಂದಿಸಿ ನಾಂ ಬೇಡುವೆ. ತಂದೆಯೇ ಇಂದು ಎನ್ನನು ಕರೆಸಿದ ಪರಿ ಜನಕ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಚಂದದಿಂದ ಬೇಡುವೆ. ತಂದೆಯೇ ತಂದೆಯೇ ತಮ ಪಾದಕೀಗ ವಂದಿಸಿ ನಾಂ ಬೇಡುವೆ. ತಂದೆಯೇ ಜನಕ ನಮಸ್ಕರಿಸುವೆನು. ಜನಕ ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ. ಕುಳಿತಿಕೋ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು ತಂದೆ? ರಾಮಚಂದ್ರ, ನಾನು 1060 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸತ್ತಿರುವ ನನಗೆ ವಿಶ್ರಾಂತಿ ಬೇಕಾಗಿದೆ. ಆದ್ದರಿಂದ ಈ ಕೋಶಲ ದೇಶದ ರಾಜ್ಯಭಾರದ ಪಟ್ಟಾಭಿಷೇಕವನ್ನು ಕಟ್ಟಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಹಿಂದದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇಕೆ ಜನಕ? ರಾಮಚಂದ್ರ, ಗುರುಗಳು ನಿಶ್ಚಯಿಸಿರುವ ಮುಹೂರ್ತವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ಮಾಡಬೇಕಾಗಿದೆ. ಅಲ್ಲದೆ ಭರತ ಶತ್ರುಘ್ನರಿಗೂ ಸಹ ಹೇಳಿ ಕಳಿಸಿದ್ದೇವೆ. ನಿಧಾನ ಮಾಡಿದರೆ ಆಲಸ್ಯಂ ಅಮೃತಂ ವಿಷಂ ಎಂಬಂತೆ ತಡ ಮಾಡುವುದು ಬೇಡ. ಆದ್ದರಿಂದ ಗುರುಗಳ ಆಶೀರ್ವಾದ ಪಡೆದು ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಅಷ್ಟರಲ್ಲಿ ನಿನ್ನ ತಮ್ಮಂದಿರಾದ ಭರತ ಶತ್ರುಘ್ನರೂ ಸಹ ಬಂದೇ ಬರುವರು. ಮಹದಾಗ್ನಿ. ಗುರುವರಿಯ ನಮಸ್ಕರಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ.
ರಾಮಚಂದ್ರ, ಗುರುವರ್ಯ. ನೀನು ಮಂಗಲ ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿರು. ನಾನು ಕಾಲವನ್ನು ಅರಿತು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಏನಿ ಸಂಭ್ರಮವೋ ಈ ನಗರದೊಳೇನಿ ಸಂಭ್ರಮವೋ. ಪರಿಪರಿಯಾದ ಶೃಂಗಾರವ ತಳೆಯುತ್ತ ಅಬ್ಬಬ್ಬ. ಪರಿಪರಿಯಾದ ಶೃಂಗಾರವ ತಳೆಯುತ್ತ ನಿರೂಪಿಸೆ ಮನೆಗಳು ಬೆಳಗುತ್ತಲಿರುವವು. ನಿರೂಪಿಸೆ ಮನೆಗಳು ಬೆಳಗುತ್ತಲಿರುವವು. ಏನಿ ಸಂಭ್ರಮವೋ ಈ ನಗರದೊಳೇನಿ ಸಂಭ್ರಮವೋ. ಚಾರು ಸುವರ್ಣದ ತೋರಣ ಕಸಿಗಳು ಚಾರು ಸುವರ್ಣದ ತೋರಣ ಕಸಿಗಳು ಚಾರು ಸುವರ್ಣದ ತೋರಣ ಕಸಿಗಳು ಕೇರಿ ಕೇರಿಗಳ ಬೆಳಗುತ್ತಲಿರುವವು. ಕೇರಿ ಕೇರಿಗಳ ಬೆಳಗುತ್ತಲಿರುವವು. ಏನಿ ಈ ನಗರದೊಳೇನಿ ಸಂಭ್ರಮವು. ಅಲ್ಲ, ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಎಲ್ಲಿ ನೋಡಿದರಲ್ಲಿ ಚಿತ್ರ ವಿಚಿತ್ರದ ರಂಗೋಲಿಗಳು, ರಾಜಬೀದಿಗಳಲ್ಲಿ ತೊಳಿರು ತೋರಣಗಳು, ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇ ತಿಳಿಯದಲ್ಲ. ಏನಿರಬಹುದು? ರಾಮರಾಜ್ಯ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಯಾರೋ ಏನ ಸಾರ್ಕೊಂಡು ಹೋದ. ಏನು ರಾಮಚಂದ್ರನ ಪಟ್ಟಾಭಿಷೇಕನೋ? ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವು ಸ್ಥಗಿತವಾದಂತೆಯೇ ಸರಿ. ಕೂಡದು, ರಾಮಚಂದ್ರನ ಪಟ್ಟಾಭಿಷೇಕ ಎಂದು ಆಗಕೂಡದು. ಈಗೇನು ಮಾಡಲಿ? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡವೇಕೆ? ರಾಣಿಯ ಮಂದಿರಕ್ಕೆ ಈಗಲೇ ತೆರಳುವಿರು. ಪಟ್ಟಾಭಿಷೇಕನಂತೆ ಪಟ್ಟಾಭಿಷೇಕ. ನಾನು ಇರುವ ತನಕ ಅದು ಹೇಗೆ ನಡೆಯುವುದು ಪಟ್ಟಾಭಿಷೇಕ ನಾನು ನೋಡ್ತೀನಿ. ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ महिमाकारिणी आत्मसंरक्षिणी महिमाकारिणी आत्मसंरक्षिणी भक्तकोटि जन हृदयದ ದೇವತೆ
ಆಹಾ, ಈ ದಿನ ನನ್ನ ಸುಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಎಷ್ಟು ಸಂತೋಷ ವಿಷಯವಲ್ಲದೆ. ಅದು ಇರಲಿ, ನನ್ನ ಆಪ್ತ ಸಖಿಯಾದರೂ ಮಂದರಿಯು ನನ್ನ ಅಂತಃಪುರಕ್ಕೆ ಬಾರಲೇ ಇಲ್ಲವಲ್ಲ, ಏನು ಕಾರಣ ಒಂದು ತಿಳಿಯುತ್ತಿಲ್ಲವಲ್ಲ. ಅಭಿಷೇಕನಂತೆ ಪಟ್ಟಾಭಿಷೇಕ ಕೈಕಾ ಬಂದ್ಯಾ ಮಂದರ? ಏಕೆ ಇಷ್ಟೊಂದು ತಡವಾಗಿ ಬಂದೆ ನೀನು? ನಿನಗೆ ಈ ವಿಚಾರ ತಿಳಿಯದು? ಯಾವ ವಿಚಾರವು? ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತೆ, ಅದು ನಿನಗೆ ತಿಳಿಯದು? ಆಹಾ, ನನ್ನ ಸುಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೇ? ಕಂದನಾದ ರಾಮಗೆ ಮಂದರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯು ಸಂತೋಷವಾಂತೇನ ಮಂದರಿಗೆ ಸಂತೋಷವಾಂತೇನ, ಮಂದರಿಗೆ ಸಂತೋಷವಾಂತೇನ. ರಘುಕುಲ ದೀಪನ ಅಭಯದ ಗುಣಗಣ ಮಂದರ, ರಘುಕುಲ ದೀಪನ ಅಭಯದ ಗುಣಗಣ ಸುಗುಣನ ಸುಂದರನ ಮಂದರ, ಸುಗುಣನ ಸುಂದರನ ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ಸಂತೋಷದಿಂದ ನಾನಿನ ಸಂತೋಷನ ರಾಮಗೆ ರಾಜ್ಯವ ಪ್ರೇಮರೇ ನೀಡುವೆ ಮಂದರ, ರಾಮಗೆ ರಾಜ್ಯವ ಪ್ರೇಮರೇ ನೀಡುವೆ, ರಾಮಗೆ ರಾಜ್ಯವ ಪ್ರೇಮರೇ ನೀಡುವೆ. ರಾಮಗೆ ರಾಜವ ಪ್ರೇಮರೇ ನೀಡುವೆ, ನೇಮವಾತೆ ಸಂತೋಷದಿಂದ, ನೇಮವಾತೆ ಸಂತೋಷದಿಂದ ಅರುಷ ಸೋಚಿ ಮನಗೆ ಮಂತರೆ ಕೇಳೆಗ ಸಂತೋಷದಿಂದ ನಾ ಮಂತರ. ಎಂತ ಸಂತೋಷದ ವಾರ್ತೆ ಎನ್ನುತ್ತದೆ, ಬಹಳ ಆನಂದವಾಯಿತಲ್ಲವೇ? ನಿನಗೇನಾದ್ರೂ ನಾನು ಉಡುಗೊರೆಯನ್ನು ಕೊಡಲೇಬೇಕಲ್ಲವೇ? ಏನಾದ್ರೂ ಕೊಡು. ತೆಗೆದುಕೊಳ್ಳುವಳಾಗೆ. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯರು ಉಂಟೆ? ಸರ್ಪದ ಎಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯಾಗಿ ತನಗುಂಟಾಗುವ ಹಾನಿಯನ್ನು ತಿಳಿಯದೆ ನಮ್ಮ ದೇವಿಯು ಬಹಳ ಸಂತೋಷ ಪಡುತ್ತಿರುವಳು. ಅಮ್ಮ, ನಾನು ನಿನ್ನನ್ನು ಬಹಳ ವಿವೇಕಸ್ಥಳೆಂದು ತಿಳಿದಿದ್ದೆ. ಈಗ ನೋಡಿದರೆ ನಿನಗೇನೇನು ತಿಳಿಯದೆಂದು ಗೊತ್ತಾಗುತ್ತಿದೆ. ಇನ್ನು ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಅಲ್ಲ ಮಂದರ, ನನಗೆ ಒಂದೂ ತಿಳಿದಿಲ್ಲ. ಅದೇನೆಂದು ನೀನು ನನ್ನ ಹತ್ತಿರ ಬಂದು ತಿಳಿಸಬಾರದೆ? ಮತ್ತಿನ್ನೇನಮ್ಮ, ರಾಮನಿಗೆ ರಾಜ್ಯವಾದರೆ ನಿನ್ನನ್ನು ಕೇಳುವರ್ಯಾರು? ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಅಲ್ಲ ಮಂದರ,
ಆ ಕೌಸಲ್ಯ ಭಾಗ್ಯವು ಬೇರೆ, ನನ್ನ ಭಾಗ್ಯವು ಬೇರೆ. ಎಷ್ಟ್ಯಾರು ಶ್ರೀರಾಮಚಂದ್ರ ನನ್ನ ಮುದ್ದಿನ ಪ್ರಿಯ ಪುತ್ರನಲ್ಲವೇ? ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳುವುದಕ್ಕೆ ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯ್ತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ ಹೋಗ್ ನಿನ್ನ ಹಣೆ ಬರನೇ ಹಾಳಾಗೋದು. ನಿಲ್ಲು ಮಂದರ. ದೇವಿ, ಇಷ್ಟೆಲ್ಲ ಮಾತನಾಡುವೆಯಲ್ಲ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನು ನನ್ನ ಹೊರತು ಬಿಟ್ಟು ಬೇರೆ ಯಾರಾದರೂ ತಿಳಿಸಿದ್ದರೆ? ಇಲ್ಲ ಮಂದರ, ನನಗೆ ಯಾರೂ ತಿಳಿಸಲಿಲ್ಲ. ಯಾಕೆ ತಿಳಿಸ್ತೀರಿ ಹೇಳು, ಸದೃವಾಗಿ ಸಿಕ್ಕಿದೀಯ. ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನು ಅಯೋಧ್ಯೆಯ ರಾಜನಾಗುವನು, ಆ ಕೌಸಲ್ಯಯು ರಾಜಮಾತೆಯಾಗುವನು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಆ ಕೌಸಲ್ಯಗೆ ದಾಸ. ಹಾಳಾಗೋಗು. ನಿಜ ಮಂದರ, ನಿಜ. ನಿಲ್ಲುವಳಾಗ. ನಾನು ಈಗ ಏನು ಮಾಡಬೇಕು ತಿಳಿಸುವಳಾಗ. ನಾನು ಹೇಳಿದೆಯೋ? ನಾನು ನಿನ್ನ ಮಾತನ್ನು ಕೇಳುವುದಿಲ್ಲವೇ? ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ಹೌದು, ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಎಂತ ಸಮಯದಲ್ಲಿ ಸರಿಯಾದ ಉತ್ತರವನ್ನೇ ನೀಡಿದ್ದೇವೆ. ಹೌದು, ಅನಂತರ ನಾನು ಏನು ಕೇಳಿಕೊಳ್ಳಲಿ? ಈಗ ಕೇಳು. ಮೊದಲನೆಯ ವರಕ್ಕೆ ರಾಮನಿಗೆ ನಡೆಯಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಕೇಳಿಕೋ. ಇನ್ನು ಎರಡನೆಯ ವರಕ್ಕೆ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗ. ಎಂತ ಮಾತನ್ನಾಡುತ್ತಿರುವೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನನ್ನು ನಾನು ವನವಾಸಕ್ಕೆ ಕಳಿಸಬೇಕು? ಸುಮ್ಮನಿದ್ದಿದ್ರು ಆಗದು, ಅಧ್ಯಯನ ಮಾಡಕ್ಕೋಗೇನೋ ಆಯ್ತಲ್ಲ, ಹಂಗಾಯ್ತೀಗ. ದೇವಿ, ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ಈ ರಾಜ್ಯವನ್ನು ಆಳಬೇಕೆ. ನಾನು ಹಿಂದೆ ಸಾಯುವೆನೋ ನಾಳೆಯೇ ಸಾಯುವೆನು. ಆತುರ ಪಟ್ಟು ಮಾತನಾಡಬೇಡ. ಹಿಂದೆ ರಾಮಚಂದ್ರನ ಪಟ್ಟಾಭಿಷೇಕ, ಇಂಥದ್ದರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏಕೆ ಕಳಿಸಬೇಕಾಯಿತು? ಇನ್ನು ಮುಂದೆ ಬರುವ ಕಷ್ಟಗಳನ್ನು ಈ ಆಳು ಕಣ್ಣುಗಳಿಂದ ನೋಡಬೇಕಲ್ಲ ಎಂದು ಈ ರೀತಿ ಹೇಳಿದೆ. ನಾನಿನ್ನು ಬರುವೆನು. ನಿಲ್ಲು ಮಂದರ, ನಾನು ಈಗ ಇದನ್ನು ಹೇಗೆ ಕೇಳಲಿ ನನ್ನ ಸ್ವಾಮಿಗೆ? ನಿನ್ನ ಪತಿಯು ಅಂತಃಪುರಕ್ಕೆ ಬರುವುದನ್ನರಿತು ಈ ರೀತಿಯಾಗಿ ಮಾಡು. ತಿಳಿಯಿತು ಮಂದರ. ಆದರೆ ಒಂದು ಮಾತು, ರಾಮನಾಣೆಯಾಗಿಯೂ ನಿನ್ನ ಪತಿಯಿಂದ ವಚನ ತೆಗೆದುಕೊಂಡ ನಂತರ ಈ ವರಗಳನ್ನು ಹೇಳಿಕೋ. ಹಾಗೆ ಆಗಲಿ ಮಂದರ. ನಾನಿನ್ನು ಬರುಣೆ. ಆಗಲಿ. ರಾಮನ ಪಟ್ಟಾಭಿಷೇಕವಂತೂ ನಿಂತು ಹೋದ ಹಾಗೆಯೇ. ಇನ್ನ ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ಅದು ನನಗೆ ತಿಳಿಯದು. ನಾನು ಬಂದ ಕಾರ್ಯವಾಯಿತು, ನಾನಿನ್ನು ಬರುವೆನು. ಇದು ಮಹಾರಾಜರು ಇತ್ತಲೇ ಬರುತ್ತಿರುವರು. ಹೆಲೆ ಮುದುಕನೆ, ನನ್ನ ಮಗನು ಇಲ್ಲದ ಸಮಯದಲ್ಲಿ ಆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಕಟ್ಟಿವೆ. ಬಾ, ಬರಲಿ. ಇದೇನಿದು? ಕೈಕೆಯ ಅಂತಃಪುರಕ್ಕೆ ಬರಲು ಯಾವುದೋ ಒಂದು ರೀತಿಯ ಭೀಕರ ಪ್ರಕರಣವು ಪದಂತೆ ಕಾಣುತ್ತಿರುವುದಲ್ಲ. ವಸ್ತ್ರಗಳು ಸ್ಲಾಪಿಲಿಯಾಗಿರುವು, ಆಭರಣಗಳು ಚೆಲ್ಲಿಹಿರುವುದು. ಕೈಕೆಯು ಭೂಶಾಲೆಯಾಗಿರುವಳು. ಇದೇನು? ಕೈಕಾ ಕೈಕಾ ಕೈಕಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದ ಸಮಯದಲ್ಲಿ
ಈ ರೀತಿ ಕುಳಿತಿರುವೆಯಲ್ಲ, ಕಾರಣವೇನು? ಕೈಕಾ ಕೈಕಾ, ಏಕೆ? ನನ್ನಿಂದೇನಾದರೂ ಅಪರಾಧವಾಯಿತೆ ಅಥವಾ ದಾಸಿಯರಿಂದೇನಾದರೂ ಸಮಸ್ಯೆಯಾಯಿತೆ? ಕೈಕಾ ಕೈಕಾ, ಏಕೆ ಮಾತನಾಡುವುದಿಲ್ಲವೇ? ಕೈಕಾ, ಕೋಪ ಮಾಡ್ಪಳೆ ಮಾಮಿನಿ ಮಣಿಯೋಳಿ, ಕೋಪ ಮಾಡ್ಪಳೆ. ಕೈಕಾ, ಕೋಪ ಮಾಡ್ಪಳೆ ಮಾಮಿನಿ ಮಣಿಯೋಳಿ, ಕೋಪ ಮಾಡ್ಪಳೆ ಮಾಮಿನಿ ಮಣಿಯೋ, ಕೋಪ ಮಾಡ್ಪಳೆ. ಕೈಕಾ ಕೈಕಾ, ಪ್ರೀತಿಯಿಂದಲೇ ಭ್ರಾಂತನಾದೆನೋ, ಕೈಕಾ ಭ್ರಾಂತನಾದೆನೋ, ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ, ಶಾಂತಳಾಗು ದೇವಿ, ಕೋಪ ಮಾಡ್ಪಳೆ ಮಾಮಿನಿ ಮಣಿಯೋ, ಕೋಪ ಮಾಡ್ಪಳೆ. ಕೈಕಾ ಕೈಕಾ, ಕೈಕಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಈ ಸುಸಮಯದಲ್ಲಿ ಮಹಾರಾಜರು ಕೌಸಲ್ಯ ಅಂತಃಪುರಕ್ಕೆ ಹೋಗದೆ ಈ ತಾಪಿ ಅಂತಃಪುರಕ್ಕೆ ಬರಲು ಕಾರಣವೇನು? ಮಹಾರಾಜನು ಮಹಾರಾಣಿ ಅಂತಃಪುರಕ್ಕರಲ್ಲದೆ ಮತ್ತೆಲ್ಲಿಗೆ ಕೈಕಾ? ನನಗೆ ಅತಿಯಾದ ಪ್ರೀತಿ ಇರುವುದು ನಿನ್ನಲ್ಲಿ ಮತ್ತು ಶ್ರೀರಾಮಚಂದ್ರನಲ್ಲಿ, ಆದ್ದರಿಂದ ಇಲ್ಲಿಗೆ ಬಂದಿರುವ ಕೈಕಾ. ಎಲ್ಲವೂ ನಾಟಕದ ಮಾತಲ್ಲವೇ ಸ್ವಾಮಿ ನಿಮ್ಮದು? ಕೈಕಾ, ಇಲ್ಲ. ಶ್ರೀರಾಮನ ಪಟ್ಟಾಭಿಷೇಕದ ಸುಸಮಯದಲ್ಲಿ ಈ ರೀತಿ ಕೋಪಿಸಿಕೊಳ್ಳಲು ಕಾರಣವೇನು ಕೈಕಾ? ಕಾರಣವೇನಿರುವುದು ಎಲ್ಲವೂ ನಿಮಗೆ ತಿಳಿದಿರಲವೇ? ನನಗೇನು ತಿಳಿದಿರುವುದು ಹೇಳು. ಇಂತಹ ಸಂತೋಷ ಸಮಯದಲ್ಲಿ ನೀನು ಏನನ್ನಾದರೂ ಕೇಳು, ಸಂತೋಷದಿಂದ ನಡೆಸಿಕೊಡುತ್ತೆ. ಪಾಪ, ನನ್ನ ಮಗನಿಲ್ಲದ ಸಮಯದಲ್ಲಿ ರಾಮನಿಗೆ ಪಟ್ಟವನ್ನು ಕಟ್ಟುತ್ತಿರುವರಲ್ಲವೇ ನೀವು? ಅಯ್ಯೋ ಹುಚ್ಚಿ, ರಾಮನ್ಯಾರು ಭರತನ್ಯಾರು, ನಾಲ್ವರು ಮಕ್ಕಳು ನನಗೆ ಒಂದೇ ಅಲ್ಲವೇ ಕೈಕಾ? ಭರತನಿ ಶತ್ರುಘ್ನರಿಗೂ ಸಹ ಹೇಳಿ ಕಳಿಸಿದ್ದೇನೆ. ಅಲ್ಲದೆ ಗುರುಗಳು ನಿಶ್ಚಯಿಸಿದ ಮುಹೂರ್ತವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ಮಾಡಬೇಕಾಯಿತು. ಇಂತಹ ಸಂತೋಷದ ಸಮಯದಲ್ಲಿ ಏನು ಬೇಕಾದರೂ ಕೇಳುವಳಾಗು, ನಡೆಸಿಕೊಡುವೆನು ಕೈಕಾ. ಹಾಗಾದರೆ ನಾನು ಏನೇ ಕೇಳಿದರೂ ನೀವು ನಡೆಸಿಕೊಡುವಿರಾ? ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದರೆ ಶ್ರೀರಾಮನ ಮೇಲೆ ಆಣೆ ಇಟ್ಟೇಳುವರಾಗಿ. ಕೈಕಾ, ಈ ಅಲ್ಪ ಕಾರ್ಯಕ್ಕೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿರುವ ಆ ನನ್ನ ಶ್ರೀರಾಮನ ಮೇಲೆ ಆಣೆ ಏಕೆ? ನಾನೇ ನಡೆಸಿಕೊಡುತ್ತೇನೆ, ಹೇಳುವಳಾಗು. ಎಷ್ಟೇ ಆದರೂ ಅತಿ ಪ್ರೇಮವಿಂದಿರುವುದು ನಿಮಗೆ ಶ್ರೀರಾಮನ ಮೇಲೆ ತಾನೇ? ಖಂಡಿತ ಕೈಕಾ. ಹಾಗಾದರೆ ಅವನ ಮೇಲೆ ಆಣೆ ಇಟ್ಟರೆ ನಾನು ಖಂಡಿತವಾಗಿಯೂ ಕೇಳಿಕೊಳ್ಳುವೆನು. ಕೈಕಾ, ನನ್ನ ಮಾತಿಗೆ ಎಂದಿಗೂ ನೀನು ಪ್ರತಿ ಉತ್ತರವನ್ನಾಡದೆ ನಿಭಾಯಿಸುತ್ತಿದ್ದ ನೀನು ಇಂದು ಈ ರೀತಿ ಮಾತನ್ನಾಡುತ್ತಿರುವುದನ್ನು ನೋಡಿದರೆ
ಆಗಲಿ ಕೈಕ, ಶ್ರೀರಾಮನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ, ಅದೇನೆಂದು ಕೇಳುವಳಾದು. ಹಾಗಾದರೆ ನನ್ನ ಮೊದಲನೇ ವರಕ್ಕೆ ಶ್ರೀರಾಮನಿಗೆ ನಡೆಯಬೇಕಾದ ಪಟ್ಟಾಭಿಷೇಕವು ನಿಲ್ಲಿಸಿ ನನ್ನ ಕುಮಾರನಾದ ಭರತನಿಗೆ ನಡೆಯಬೇಕು. ಕೈಕ, ಪ್ರಾಣೇಶ್ವರ, ಎಂತಹ ಮಾತನ್ನಾಡುತ್ತಿರುವೆ. ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಭರತನಿಗೆ ಕಟ್ಟಬೇಕೆ? ಹೌದು. ಶ್ರೀರಾಮಚಂದ್ರನ ಯಾರು? ನಿನ್ನ ಮಗನಲ್ಲವೇ? ಇರಬಹುದು. ಇನ್ನು ನಿನ್ನ ಎರಡನೆಯವರ? ನನ್ನ ಎರಡನೇ ವರಕ್ಕೆ 14 ವರ್ಷ ನಾರು ಮುಡಿಯನ್ನು ಹುಟ್ಟು ಜಡಕಾವಲಕಧಾರಿಯಾಗಿ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಈ ದಶರಥನ ಧರ್ಮಪತ್ನಿಯೇ? ಹೌದು. ಇಲ್ಲ, ಪತಿಭ್ರಮಣೆಯಾಗಿ ಭೂಶಾಲಿಯಾದ ನೀನು ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ? ಈ ಪಾರ್ಶ್ವದಲ್ಲಿ ನಿಂತು ಮಾತನಾಡು. ಎಲ್ಲೂ ನಿಂತಿರೋ ಅಷ್ಟೇ. ನನಗೆ ಬುದ್ಧಿ ಭ್ರಮಣೆಯೂ ಇಲ್ಲ, ಚಂಚಲತೆಯೂ ಇಲ್ಲ. ಶ್ರೀರಾಮನಿಗೆ ಪಟ್ಟಾಭಿಷೇಕ ನಿಲ್ಲಲೇಬೇಕು, ವನವಾಸಕ್ಕೆ ಹೋಗಲೇಬೇಕು. ಪ್ರಾಣೇಶ್ವರ, ಬರಸಿಡಿಲು ಬಡಿದಿ ಹೋದ ಕಾರ್ಮೋಡ ಕವಿದಿ ಹೋದ ಮಡದಿಯ ಮಾತಿಗೆ ಮರುಳಾಗಿ ಮಸಣವು ಸೇರಿದಂತಾಯಿತೆ. ರಾಮ 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 ಎಂಥ ಮಾತನಾಡುತ್ತಿರುವೆ ಕೈಕಾ, ಎಂಥ ಮಾತನಾಡುತ್ತಿರುವೆ. ಶ್ರೀರಾಮನನ್ನು ತನ್ನ ಮಗನಂತೆಯೇ ಅತಿ ಪ್ರೀತಿ ಮಮತೆಯಿಂದ ಸಾಕಿ ಸಲಹಿದ ನೀನು ಇಂದು ಈ ರೀತಿ ಮಾತನಾಡುತ್ತಿರುವೆಯಲ್ಲ. ಈ ರೀತಿ ಮಾತನಾಡಲು ನಿನಗೆ ಬಾಯಿಯಾದರೂ ಹೇಗೆ ಬರುವುದು ಕೈಕಾ? ಏಕೆ ಸ್ವಾಮಿ, ನನ್ನ ಕುಮಾರನಿಲ್ಲದ ಸಮಯದಲ್ಲಿ ಪಟ್ಟಾಭಿಷೇಕವನ್ನು ಕಟ್ಟಲಿಲ್ಲವೇ? ಇಲ್ಲ ಕೈಕಾ, ಬೇಡ, ನನ್ನ ಮಾತನ್ನು ಕೇಳು. ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಲು ಅರ್ಹನಲ್ಲ. ಆತನು ಮುದ್ದು ರಾಮನು. ಆತನು ವನವಾಸಕ್ಕೆ ಹೋಗುವುದನ್ನು ಕೇಳಿದರೆ ನನ್ನ ಮನಸ್ಸು ಹಾರಿ ಹೋಗುವುದು ಕೈಕಾ. ಪಂಚೇಂದ್ರಿಯಗಳು ನಿಂತು ಹೋಗುವುದು ಕೈಕಾ. ದಯವಿಟ್ಟು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಬೇಡ ಕೈಕಾ, ಹೇಳಬೇಡ. ಅಂದು ದೇವಾಸುರನ ಯುದ್ಧದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿ 2 ವರವನ್ನು ಕೊಟ್ಟಿರಲ್ಲ, ಅದನ್ನು ಜ್ಞಾಪನವೂ ನಿಮಗಿಲ್ಲವೇ? ನೀವು ಏನು ಹೇಳಿದರೂ ನನ್ನ ಮಾತನ್ನು ನಾನು ಹಿಂತೆಗೆದುಕೊಳ್ಳಲಾರೆ. ಒಂದು ವೇಳೆ ಏನಾದರೂ ಆಡಿದ ಮಾತನ್ನು ತಪ್ಪಿದರೆ ಡಂಗೂರವನ್ನೇ ಬಾರಿಸುವೆನು. ಹೇಳಲಾಗಿ ಸ್ವಾಮಿ. ಕೈಕಾ, ಎಂತಹ ಮಾತನಾಡುವೆ. ಕೈಕಾ, ಚಲವೋ ರಾಮನೊಳ್ಳು ಬೇಟ ಲಲನೆ ಕೈಯಿಂದ ನೋಡ. ಕೈಕಾ,
ಸತ್ಯಾತ್ಮನೋ ಕೇಳಲಾರೆ ಕೇಳಲಾರೆ. ಚಲವೋ ರಾಮನೊಳ್ಳು ಬೇಡ ಲಲನೆ ದಯೆಯಿಂದ ನೋಡ. ಗುರುವೇ ಭಾರತಗೆ ರಾಜ್ಯವ ಕೈಕಾ ಕೊಡುವೆ ಭಾರತಗೆ ರಾಜ್ಯವ ಉಳಿಸು ರಾಮನ ವನವಾಸವ. ಅದೆಂದಿಗೂ ಸಾಧ್ಯವಿಲ್ಲ. ಉಳಿಸು ರಾಮನ ವನವಾಸವ. ಸತ್ಯಾತ್ಮನೋ ಅಬ್ಬಬ್ಬಾ. ಧರ್ಮಾತ್ಮನೋ ಕೈಕಾ ಕೇಳಲಾರೆ. ಕೈಕಾ ಆ ನನ್ನ ಮುದ್ದು ರಾಮನು ಮುದ್ದು ರಾಮನು ಸತ್ಯಾತ್ಮನೋ ಹೌದೌದು. ಧರ್ಮಾತ್ಮನೋ ಸುಗುಣಶೀಲ ವಿರಾಮನೋ ಚಲವೋ ರಾಮನೊಳ್ಳು ಬೇಗ ಲಲನೆ ದಯೆಯಿಂದ ದೂರ. ಚಲವೋ ರಾಮನೊಳ್ಳು ಬೇಡ. ಬೇಡ ಕೈಕ. ನಾರಿಯಾದವಳಿಗೆ ಈ ಆಟ ಒಳ್ಳೆಯದಲ್ಲ. ಇಷ್ಟೊಂದು ಆಟವೂ ನಿನಗೆ ಒಳ್ಳೆಯದಲ್ಲ. ನಿನ್ನ ಇಚ್ಛೆಯಂತೆ ಶ್ರೀರಾಮಚಂದ್ರನನ್ನು ವನವಾಸದಿಂದ ತಪ್ಪಿಸು. ಭರತನಿಗೆ ಪಟ್ಟಾಭಿಷೇಕವನ್ನು ಕೊಟ್ಟು ಕೈಕ, ಪಟ್ಟಾಭಿಷೇಕವನ್ನು ಕೊಟ್ಟು. ಅದು ಎಂದಿಗೂ ಸಾಧ್ಯವಿಲ್ಲ. ಕೊಟ್ಟಿದ ಮಾತನ್ನು ನಡೆಸಲಾರೆ ಎಂದು ಹೇಳಿಬಿಡಿ. ಸೂರ್ಯಕುಲದ ಅರಸು ಆಡಿದ ಮಾತಿಗೆ ತಪ್ಪಿದನೆಂದು ಡಂಗುರವನ್ನೇ ಹೊಡಿಸುವೆನು. ಕೈಕ ಪ್ರಾಣೇಶ್ವರ, ಸೂರ್ಯ ವಂಶದ ಜ್ಯೋತಿಯನ್ನು ಉಳಿಸಿಕೊಡು ಕೈಕ. ಸೂರ್ಯ ವಂಶದ ಜ್ಯೋತಿಯನ್ನು ಉಳಿಸಿಕೊಡು ಕೈಕ. ಕೈಕ ಏಕೆ ಹೇಗೆ ಈ ರೀತಿ ಮಾತನಾಡುತ್ತೀವಿ? ನಿನ್ನ ಮುದ್ದು ರಾಮನ ಮೇಲೆ ನೀನಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಎಲ್ಲಿ ಹೋದವು ಕೈಕ? ಎಲ್ಲವೂ ನಾಶವಾಗಿಯೇ ಹೋದವು. ಛೀ ಕಬಡ್ಡಿ, ನನ್ನಗೂ ಮೋಸತನವೇ ನಾಶವಾಗುವುದೇ? ನಿನ್ನಂತಹ ಸ್ನೇಹವನ್ನು ಬಯಸಿದನಲ್ಲ, ಈ ಪಾಪಿಯಾದ ದಶರಥನ ತಪ್ಪು. ನಿನ್ನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸಕ್ಕೆ ಸರಿಯಾದ ಪಾಠವನ್ನೇ ಕಲಿಸಿದೆ. ನೀನು ಕೈಕ, ನೀನು ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು. ಇಲ್ಲವಾದರೆ ನಾನೇ ನನ್ನ ಕೈಯಾರ ನಿನ್ನನ್ನು ಕೊಂದು ನನ್ನ ರೋಷವನ್ನು ತೀರಿಸಿಕೊಳ್ಳಬೇಕಾದದ್ದು. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವು ಸಿದ್ಧವಾಗಿರುವುದು. ಮಹರ್ಷಿ ಮನಿಗಳು ತಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿದ್ದರು. ಸುಮಂತ್ರ, ಈಗಲೇ ಹೋಗಿ
ಆ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರ ಹೇಳು. ಮಹಾವಾಗ್ನೇ ತಾಯಿ. ಬೇಡ ಕೈಕಾ, ಬೇಡ. ಆ ನನ್ನ ಮುದ್ದು ರಾಮನನ್ನು ಇಲ್ಲಿಗೆ ಕರೆಸಬೇಡ ಕೈಕಾ, ಕರೆಸಬೇಡ. ಇಷ್ಟೊಂದು ವ್ಯಥೆಯನ್ನು ಏಕೆ ಪಡೆಯುತ್ತಿರುವಿರಿ ಸ್ವಾಮಿ? ಈಗಲಾದ್ರೂ ಹೇಳಿಬಿಡಿ, ಆಡಿದ ಮಾತನ್ನು ತಪ್ಪಿದ್ದೇನೆಂದು. ಛೀ ಕುಲಘಾತಕಿ, ದೂರ ಸರಿ. ನನ್ನ ಹವಾಯಾನಗಳು ಮಿತಿ ಮೀರಿ ಹೋಗುತ್ತವೆ. ನನ್ನ ಅಸ್ತ್ರಗಳು ಶಸ್ತ್ರಾಸ್ತ್ರದ ಕಡೆಗೆ ನುಗ್ಗುತ್ತವೆ. ನಿನ್ನಂತ ಕುಲಘಾತಿಕೆಯನ್ನು ಈಗಲೇ ಕೊಂದು ನನ್ನ ರೋಷವನ್ನು ತೀರಿಸಿಕೊಳ್ಳುತ್ತೇನೆ. ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಅಮ್ಮ, ಜನಕನ ರೀತಿಯು ಈ ರೀತಿಯಾಗಿರಲು ಕಾರಣವೇನು ತಾಯಿ? ಇಲ್ಲಿಯವರೆಗೂ ತಂದೆಯದಾಯಿತು, ಈಗ ಮಗನದು ಇರಲಿ. ಅದನ್ನು ನಿನ್ನ ತಂದೆನಿಗೆ ಕೇಳಿದೆ. ಅಮ್ಮ, ಅಸಂಭವ ತಾಯಿ. ಸೂರ್ಯ ವಂಶದ ಹರಸರು ಹಾಡಿದ ಮಾತಿಗೆ ತಪ್ಪುವರೇನಮ್ಮ. ಅಮ್ಮ, ನಿನ್ನ ಮನದ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ತಂದೆಯವರು ಈ ರೀತಿಯಾಗಿ ವ್ಯಥೆಪಡುತ್ತಿರುವರು. ಏಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಇಲ್ಲಿಯವರೆಗೂ ಹಾಡಿದ ಮಾತನ್ನು ನಡೆಸಿಕೊಡಲಾರದೆ ನಿನ್ನ ತಂದೆಯು ಪರಿತಾಪ ಪಡುತ್ತಿರುವರು. ಈಗ ನೀನು ಕೇಳುವೆಯಾ? ಅಮ್ಮ, ನೀನು ನನ್ನ ಮೇಲೆ ಎಂದಿಯೂ ನನ್ನ ಮೇಲೆ ಈ ರೀತಿ ಅನುಮಾನವನ್ನು ಪಟ್ಟವಳಲ್ಲ. ಅಮ್ಮ, ಏಳು ತಾಯಿ, ನಿನ್ನ ಆ ಅಭಿಷ್ಟವನ್ನು ಭಗವಾನ್ ಸೂರ್ಯ ದೇವನ ಹಾಣೆಯಾಗಿಯೂ ನಡೆಸಿಕೊಡುತ್ತೇನೆ. ಅದೇನೆಂದು ಹೇಳು ತಾಯಿ. ಹಿಂದೆ ದೇವಾಸುರನ ಯುದ್ಧದಲ್ಲಿ ನಿನ್ನ ತಂದೆಯು ನನ್ನನ್ನು ಕರೆದುಕೊಂಡು ಹೋದಾಗ 2 ವರವನ್ನು ಕೊಟ್ಟರು. ಅದನ್ನು ನಾನು ಈಗ ಕೇಳಿಕೊಂಡೇನು ಅಷ್ಟೇ. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ಮೊದಲೇ ವರಕ್ಕೆ ನನ್ನ ಕುಮಾರನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ತಂದೆಯವರು ಇಷ್ಟೊಂದು ವ್ಯಥೆಪಡಬೇಕೇ ತಾಯಿ? ಅಮ್ಮ, ಭರತನ ಯಾರು, ನಾನ್ಯಾರು? ಯಾರು ಆಳಿದರೇನು ಈ ಕೋಸಲ ಸಾಮ್ರಾಜ್ಯವನ್ನು? ಮುನ್ನ ಶತಕೋಟಿ ರಾಜರಾಳಿದ ಈ ನೆಲವನ್ನು ನಾವು ಸಹ ಅವರಂತೆಯೇ ಒಂದು ದಿನ ಬಿಟ್ಟು ಹೋಗಲೇಬೇಕು ತಾಯಿ. ಅಮ್ಮ, ನಿನ್ನಿಚ್ಛೆಯಂತೆ ಭರತನಿಗೆ ಪಟ್ಟಾಭಿಷೇಕವಾಗಲಿ. ಇನ್ನು ನಿನ್ನ 2ನೇ ವರ? ಕೈಕಾ, 2ನೇ ವರವನ್ನು ರಾಮನಿಗೆ ಹೇಳಬೇಡ ಕೈಕಾ, ಹೇಳಬೇಡ. ಜನಕ, ಸಮಾಧಾನರಾಗಿ. ಶ್ರೀರಾಮ, ಇನ್ನ ನನ್ನ 2ನೇ ವರಕ್ಕೆ 14 ವರ್ಷ ನೀನು ವನವಾಸಕ್ಕೆ ಹೋಗಿ ಪುರಪ್ರವೇಶವಿಲ್ಲದೆ ಜಡಕಾವಲಕದಾರಿಯಾಗಿ ಹೋಗಿ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸ್ವಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ದಾಂಡಿಸಿದ ಮಾತೆ ನೀನೋ ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ದಾಂಡಿಸಿದ ಮಾತೆ ನೀನೋ ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನೋ ಅಮ್ಮ. ಅಮ್ಮ, ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನೋ ಅಮ್ಮ.
ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ವನವಾಸ ನೆಪದಿಂದ ಅಮ್ಮ, ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯ ನಗಿತ್ತ ಮಾತೆ ನೀನು ಅಮ್ಮ. ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಅಮ್ಮ, ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ, ನಿಶ್ಚಯದಿ ವನವಾಸ ಕೊಪ್ಪಿದನು ವಿನುತೆ, ಎಚ್ಚರಿಸು ಪಿತನನ್ನು ನಮಿಸುವೆನು ಮಾತೇ. ಅಮ್ಮ, ನನ್ನ ಮೇಲೆ ನಿನಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯವೇ ತಾಯಿ. ಅಮ್ಮ ಅಮ್ಮ, ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಆಸಕ್ತಂತಲೂ ಇದಕ್ಕೆ ಭರತನೇ ಯೋಗ್ಯನೆಂತಲೂ ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಆಗಲಿ ತಾಯಿ, ನಿನ್ನಿಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೋಗುವೆನು. ಅಮ್ಮ, ಈ ವಿಚಾರವನ್ನು ನನ್ನ ಮಾತೆಗೂ ನನ್ನ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರವು ನಿನ್ನದೇ ಆಗಿರುವುದು. ಹಾಗೆ ಆಗಲಿ. ಅಪ್ಪಲ ಅಪ್ಪ ಬರ್ರಪ್ಪ ಬರ್ರಿ. ಅಪ್ಪ ನಾ ಬಚ್ಚಿದ್ದಾಡ ಬಟ್ಟೆ ಸೆಣ್ದು ಬಿಡ್ತೀನಿ. ಎಲ್ಲಿ ಆದ್ರೂ ಒಲ್ಟೆ ಅಂದ್ರೆ ಸಾಕಣ್ರಿ, ಹಿಂದೆಲೆ ಬರೋ ಸಿದ್ಧಾಗ್ಬಿಡ್ತಾರೆ. ಮುಂಡೆ ಮಕ್ಕಳು ನೆಗದ್ ಬಿದ್ದು ಹೋಗ್ಲಿ. ಹುಟ್ಟಬಾರ್ದು ಕಣ್ರಿ, ನಿಜವಾಗ್ಲೂ ಹುಟ್ಟಬಾರ್ದು. ಹುಟ್ಟಿದ್ರು ಚಿಂತೆ ಇಲ್ಲ, ಈ ಮನುಷ್ಯನಾಗ ಮಾತ್ರ ಹುಟ್ಟಬಾರ್ದು ಕಣ್ರಿ. ಮನುಷ್ಯನಾಗ ಹುಟ್ಟಿದ್ರು ಪರವಾಗಿಲ್ಲ, ಈ ಬ್ರಾಹ್ಮಣನಾಗ ಮಾತ್ರ ಹುಟ್ಟಬಾರ್ದು ಕಣ್ರಿ. ಬ್ರಾಹ್ಮಣನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಮದುವೆ ಆಗ್ಬಾರ್ದು ಕಣ್ರಿ, ಮದುವೆ ಆಗ್ಬಾರ್ದು. ಹೋಲಿ ಮದುವೆ ಆದ್ರೂ ಚಿಂತೆ ಇಲ್ಲ, ಮಕ್ಳಾಗ್ಬಾರ್ದು ಕಣ್ರಿ. ಮಕ್ಕಳು ಇರೋರ್ 3 ಜನ ಎಂಡ್ರಿಗೆ 13 ಜನ ಮಕ್ಕಳು. ಶಿವ ಶಿವ, ಅವೆಲ್ಲಿ ಮಲಗ್ತವೋ, ಎಲ್ಲಿ ಹೇಳ್ತವೋ, ಎಲ್ಲಿ ತಿಂತವೋ, ನಾನಂತೂ ಒಂದು ಕಾಣೆ ಕಣ್ರಿ. ನೆಗದ್ ಬಿದ್ದೋಗ ನೋಡ್ರಿ ಅಪ್ಪ, ಗೊಣ್ಣೆ ಸುರ್ಸ್ಕೊಂಡು ಹೆಂಗ್ ನಿಂತೇವಿ. ಬಟ್ಟೆ ಸೆಣ್ದಂಗ್ ಬಿಡ್ತೀನಿ ಹೋಗ್ರು. ಅಪ್ಪ ನಾ ಬಚ್ಚಿಗಳಪ್ಪ. ಏಯ್ ಕುಡ್ಸಿ ಹಾಲ ಕುಡ್ಸಿ. ಎಲ್ಲಿ ಬದಿಯಪ್ಪ? ಈ ದಿವಸ ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ಒಬ್ಬಂಟಿ ಬ್ರಾಹ್ಮಣ ಹೋಗ್ಬಾರ್ದು ಅಂತ ನಮ್ಮ ಗುರುಗಳಿಗೆ ಒಬ್ಬಂಕಿ ಶಿಷ್ಯಂಗೆ ಕಳಿಸಿ ಅಂತ ಹೇಳಿದ್ದೆ. ಅವ್ರು ಇಷ್ಟೊತ್ತಾದ್ರೂ ಕಳಿಸಿಲ್ವಲ್ಲ, ಮರ್ತ್ಕೊಂಬಿಟ್ರೋ ಏನ್ ಕತೆನೋ ಏನೋ. ಇಷ್ಟೊತ್ತಿಗೆ ಬರ್ಬೇಕಾಯ್ತಲ್ಲ. ಬರ್ತವ್ರಿ. ಎದ್ಬಿಟ್ಟು ಹಂಗೆ ಬಂದೈತೆ ಇದು ಮಗ ತೊಳ್ದಂಗೆ. ಶಾಸ್ತ್ರಿಗಳೇ, ಓ ಶಾಸ್ತ್ರಿಗಳೇ, ಕ್ಯೂಡ್ ಮುಂಡೆದೇನೋ ಇದು. ಒಳ್ಳೆ ಶಾಸ್ತ್ರಿಗಳು, ಒಳ್ಳೆ ಗುರುಗಳನ್ನೇ ಕಳ್ಸೇವ್ರಿ. ನೀವು ಕರ್ಕೊಂಡೋಗಿ ಹೆಂಗ್ ಮಾಡೋದು ಏನ್ ಕತೆನೋ. ರೇ ಶಾಸ್ತ್ರಿಗಳೇ, ಗುರುಗಳು ಕಳ್ಸಿರಿ. ಮದುವೆನೇ ಯಾ ಚಿತ್ರದಾಗಿ ರೇ ಮದುವೆ ಎಲ್ಲ ಗುರುಗಳು ಕಳ್ಸಿರಿ. ಮಕ್ಕಳೇ ಮುಖಣಪ್ಪ, ಅದೊಂದು ಬಾಕಿ ಇತ್ತು ಇವ್ರಿಗೆ. ಯಂತ್ರ ಮಂತ್ರ ಎಲ್ಲ ಬರ್ತದೆ. ಮದುವೆನೇ ಆಗಿಲ್ಲ, ಮಕ್ಳಿನೆಲ್ಲ ಬರ್ರಿ. ನೀನ್ ನೋಡಿರೆ ನೋಡಕ್ಕೆ ಆಗಲ್ಲ. ಇನ್ ಮಕ್ಳು ಮದ್ವೆ ಕೊಡ್ತಾರ, ಹೆಣ್ಣು ಕೊಡ್ತಾರ? ರೇ ಶಾಸ್ತ್ರಿಗಳೇ, ಈ ದಿವಸ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿಕೊಂಡವ್ರಿ. ನಮ್ಮಂತ ಬ್ರಾಹ್ಮಣರಿಗೆ ದಾನ ಧರ್ಮ ಕೊಡ್ತಾವ್ರಿ. ಭೋಜನ ಗೀಜನ ಉಂಟೆ? ಈ ಸಾಲಲ್ವೇ?
ಇವತ್ತು ಯುಗಾದಿ ಅಂತ ಒಬ್ಬಟ್ಟು ತಿನ್ಕೊಂಡ್ ಬಂದಿದ್ದೀರಲ್ಲ, ಇಲ್ಲಿ 3 ಸೇರು ಅನ್ನ ಉಂಡಿದ್ದೀರಾ, ಇನ್ನೂ ಭೋಜನ ಅಂತ ಕೇಳ್ತಿದ್ದೀರಲ್ಲ. ಹೌದು ಹೌದು, ಬನ್ನಿ. ಅಧಿಕ ಪ್ರಸಂಗಿ ತರ ಮಾಡಬಾರ್ದಲ್ಲೆಲ್ಲ. ಆಗಬಹುದು ಬನ್ನಿ. ಜಗನ್ಮಾತೆ, ಈ ದಿವಸ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸುತ್ತಾಯಿ. ಆಹಾ,
ಎಂತಹ ಹರುಷದ ಸುದಿನವು! ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಘನತರ ಪಟ್ಟವ ವಿನಯದಿ ಕಟ್ಟಲು ಘನತರ ಪಟ್ಟವ ವಿನಯದಿ ಕಟ್ಟಲು ಘನತರ ಪಟ್ಟವ ವಿನಯದಿ ಕಟ್ಟಲು ಘನತರ ಪಟ್ಟವ ವಿನಯದಿ ಕಟ್ಟಲು ಹರುಷವು ಸೂಚಿಸುವುದು ಮನಗೆ ಸುರಚಿರವಾರ್ತೆಯ ಕೇಳಲು ಮನಗೆ ಸುರಚಿರವಾರ್ತೆಯ ಕೇಳಲು ಮನಗೆ ಹರುಷವು ಸೂಚಿಸುವುದು ಮನಗೆ ಇದು ರತ್ನ ಹಾರವ ಇದು ಪಚ್ಚೆ ಪಾದಕವ ಇದು ರತ್ನ ಹಾರವ ಇದು ಪಚ್ಚೆ ಪಾದಕವ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷವು ಸೂಚಿಸುವುದು ಮನಗೆ ಸುರಚಿರವಾರ್ತೆಯ ಕೇಳಲು ಮನಗೆ ಸುರಚಿರವಾರ್ತೆಯ ಕೇಳಲು ಮನಗೆ ಹರುಷವು ಸೂಚಿಸುವುದು ಮನಗೆ ಶತಮಾನಂ ಭವತಿ ಶತಾಯು ಸತ್ಪುರುಷೇವೇಂದ್ರಿಯ ಪ್ರತಿಷ್ಠತೆ ದೀರ್ಘ ಸುಮಂಗಲಿ ಭವ ದೀರ್ಘ ಆಯುಷ್ಮಾನ್ ಭವ. ಜಾನಕಿಯು ಈ ದಿವಸ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವುದು. ಈಗ ನನಗೆ ಒದಗಿರುವ ಈ ಅಮಂಗಳ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ, ಜಾನಕಿ, ಸ್ವಾಮಿ ಭುವನ ವನಿತೆ ಮುಡಿದ ಮಲ್ಲ
ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರ ಶೀಲ ನೀಲ ಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಆರ್ಯಪುತ್ರ ಸಖಯೇನೋ ಆರ್ಯಪುತ್ರ ಜಾನಕಿ ಸಖಯೇನೋ ಸಂತೋಷ ವಾಗಿದೆ ಪ್ರಾಣೇಶ್ವರ ಸೀತಾ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆದಿಹನು ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆದಿಹನು ಆರಿಸ ರಾಮನ ಜಯಕಾರ ಆರಿಸ ರಾಮನ ಜಯಕಾರ ನೋಡುತ್ತಾ ನಲಿಯುವೆ ಮನಸಾರ ನೋಡುತ್ತಾ ನಲಿಯುವೆ ಮನಸಾರ ಸಖಯೇನೋ ಪ್ರಾಣೇಶ್ವರ ಸೀತಾ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ
ಮಾನಸಾರ ಲೋಕದಲ್ಲಿರುವೆ ಮಾನಸಾರ ಸಖಾಯೇನೋ. ಪ್ರಾಣೇಶ್ವರ ಸಖಾಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಾಯೇನೋ. ಸಂತೋಷ ವಾಗಿದೆ. ಆರ್ಯಪುತ್ರ ಲೋಲನೆ ಚಿಂತೆಯ ಮಾಡುವುದೇನಿದೋ. ಏನಾಯಿತು? ಲೋಲನೆ ಚಿಂತೆಯ ಮಾಡುವುದೇನಿದೋ. ಲೋಲನೆ ಚಿಂತೆಯ ಮಾಡುವುದೇನಿದೋ. ಲೋಲನೆ ಚಿಂತೆಯ ಮಾಡುವುದೇನಿದೋ. ಲೋಲನೆ ಚಿಂತೆಯ ಮಾಡುವುದೇನಿದೋ. ಏನಾಯಿತು? ಲೋಲನೆ ಚಿಂತೆಯ ಮಾಡುವುದೇನಿದೋ. ಜಾಲವ ಮಾಡದೆ ಜಾಲವ ನೀ ಮಾಡದೆ ಜಾಲವ ನೀ ಮಾಡದೆ ಜಾಲವಾನೆ ಮಾಡದೆ ಜಾಲವ ಮಾಡದೆ ಜಾಲವಾನೆ ಮಾಡದೆ. ಸ್ವಾಮಿ ಜಾಲವ ಮಾಡದೆ ಜಾಲವಾನೆ ಮಾಡದೆ ಜಾಲವ ಮಾಡದೆ ಜಾಲವಾನೆ ಮಾಡದೆ. ಜಾಲವ ಮಾಡದೆ ಜಾಲವಾನೆ ಮಾಡದೆ ಪೇಳೈ ತಾಳೈ ಬಾಳೈ ರಮಣ. ಸ್ವಾಮಿ ಏನಾಯಿತು? ಪೇಳೈ ತಾಳೈ ಬಾಳೈ
ಜಾನಕಿ, ಈ ದಿವಸ ತಮ್ಮ ಪಟ್ಟಾಭಿಷೇಕ ಮಹೋತ್ಸವವು ಇಂತಹ ಶುಭ ಸಂದರ್ಭದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು? ನನ್ನೊಂದಿಗೆ ತಿಳಿಸಬಾರದೆ? ಸೀತಾ, ಸೀತಾ, ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು. ಸ್ವಾಮಿ, ಸೀತಾ, ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದನು ಕೇಳ್ತಿರಿಸುವೆ. ಅತಿಶಯದಿಂದನು ಕೇಳ್ತಿರಿಸುವೆ. ಏನ ಹೇಳಲಿ ತರಸಿರುಹ ಮುಗಿಯೊಳೆ ಸಗಿಯೊಳೆ ಜಾನಕಿ. ಏನ ಹೇಳಲಿ ಸೀತಾ, ಜನನಿಯು ಎನ್ನನು ವನಗೆ ಹೋಗೆಂದಳು. ಆರ್ಯಪುತ್ರ! ಸ್ವಾಮಿ, ಜನನಿಯು ಎನ್ನನು ವನಗೆ ಹೋಗೆಂದಳು. ಜನಕಾಜ್ಞೆಯನಿ ತನು ಕೇಳ್ ಜನಕಜ. ಜನಕಾಜ್ಞೆಯನಿ ತನು ಕೇಳ್ ಜನಕಜ. ಏನ ಹೇಳಲಿ ತರಸಿರುಹ ಮುಗಿಯೊಳೆ ಸಖಿಯೊಳೆ ಜಾನಕಿ. ಏನ ಹೇಳಲಿ ಸೀತಾ, ಏನೆಂದು ಹೇಳಲಿ? ಆ ದೇವಾಸುರರ ಯುದ್ಧದಲ್ಲಿ ನಮ್ಮ ತಂದೆಯವರಿಗೆ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದಾರೆ. ಈಗ ಆ ವರಗಳನ್ನು ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಸ್ವಾಮಿ, ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕಂತಲೂ, ಇನ್ನು 2ನೆಯ ವರಕ್ಕೆ ನಾನು ನಾರ್ಮುಡಿನಿ ಹುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದೆ. ಆರ್ಯಪುತ್ರ! ಜಾನಕಿ, ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಡಿದ್ದೆ. ನಾನು ಬರುವ ತನಕ ನೀನು ಇಲ್ಲಿಯೇ ಇದ್ದು ಮಾತಾ ಪಿತೃಗಳ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯಾದ ಜನಕರಾಜನ ಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬೇಗ ಬಂದು ಬಿಡುತ್ತೇನೆ. ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ಇದೋ ನೋಡಿ, ನಿಮ್ಮನ್ನಗಲದ ಈ ಅಯೋಧ್ಯೆಯಲ್ಲಿ ಹೊರಗಳಿಗೆಯೋ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಸೀತಾ, ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಸೀತಾ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ಈ ಕಣ್ಣುಗಳಿಂದ ನೋಡಲಾರೆ ಸೀತಾ, ನೋಡಲಾರೆ. ನನ್ನನ್ನು ವನವಾಸಕ್ಕೆ ಬೀಳ್ಕೊಡು, ನಾನು ಬಹುಬೇಗ ಬಂದು ಬಿಡುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ ಸೀತಾ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ.
ಇದು ನೋಡಿ, ನನ್ನನ್ನು ನಿಮ್ಮ ಸಂಗಡ ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಅಗ್ನಿ ಪ್ರವೇಶವನ್ನು ಮಾಡಬೇಕು. ಸೀತಾ, ವೀರಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾ ಪಿತೃಗಳ ಸೇವಾ ಆಜ್ಞೆಯನ್ನು ಪಡೆದು ಮುಂದೆ ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಸ್ವಾಮಿ. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ರಾಮಚಂದ್ರಮ ಪಾಯಿ ದಯಾಳೋ ಅಗಹರ ಪರಮ ಕೃಪಾಳೋ. ರಾಮಚಂದ್ರಮ ಪಾಯಿ ದಯಾಳೋ ಅಗಹರ ಪರಮ ಕೃಪಾಳೋ. ಸಕಲ ಲೋಕದವನೇ ರಾಮ ರಾಮ ಸಕಲ ಲೋಕದವನೇ ಮಾಧವನೆ 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 ಸಂಕ್ಲಾಸುರಹರನೆ ಮುರಹರನೆ. ನಿಖಿಲಾಸುರಹರನೆ ಮುರಹರನೆ. ರಾಮಚಂದ್ರಮ ಪಾಹಿ ದಯಾಳೋ ಅಗಹರ ಪರಮ ಕೃಪಾಳೋ. ಅಗಹರ ಪರಮ ಕೃಪಾಳೋ ಅಗಹರ ಪರಮ ಕೃಪಾಳೋ. ಅಗ್ರಜ, ಸಹೋದರ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ತಿಳಿದು ಪಟ್ಟಣದ ಪುರಜನೆಲ್ಲರೂ ಸಹ ಸಂತೋಷ ಭರಿತರಾಗಿರುವಾಗ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದನಲ್ಲ. ಲಕ್ಷ್ಮಣ, ಅಗ್ರಜ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರು. ನಾನು ಹಿಂದಿನಿಂದ ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯವರು ನಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದಾರೆ. ಏನೆಂಬುದಾಗಿ? ಈಗ ಆ ವರಗಳನ್ನು ಕೇಳಿಕೊಂಡಿದ್ದಾರೆ. ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕಂತಲೂ, ಇನ್ನು 2ನೇ ವರಕ್ಕೆ ನಾನು ಜಟಾವಲ್ಕಲಧಾರಿಯಾಗಿ ನಾನು ಮುಡಿಯನ್ನು ಹುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಡಿರುವೆ. ಕೂಡದು ಸಾಕೇತ ಪುರಕಿ ಪರಿಯುತ್ತರವೇ ವರ ರಘುವರ ನಿರಿತರ ಸಾಕೇತ ಪುರಕಿ ಪರಿಯುತ್ತರವೇ. ಸಾಕೇತ ಪುರಕಿ ಪರಿಯುತ್ತರವೇ ವರ ರಘುವರ ನಿರುತ್ತಿರ ಸಾಕೇತ ಪುರಕಿ ಪರಿಯುತ್ತರವೇ. ರಾಮ ಕಾಡ ಸೇರಿ ಬರತನು ಮಾತನಾಡಿದಂತ ದುರುಳರ ಶಿರವನ್ನು ಕಳೆಯದೆ ಬಿಳೆನ. ಹೀನ ಮಾತನಾಡಿದಂತ ದುರುಳರ ಶಿರವನ್ನು ಕಳೆಯದೆ ಬಿಡನ. ಆತ ಮಾಡಿದಂತ ಮಾತ ನೆಳೆಸಲ್ ಸಾಕೇತ ಪುರಕಿ ಪರಿಯುತ್ತರವೇ ವರ ರಘುವರ ನಿರಿತರ ಸಾಕೇತ ಪುರಕಿ ಪರಿಯುತ್ತರವೇ. ಅಗ್ರಜ, ಸಹೋದರ, ರಾಮ ಕಾಡ ಸೇರಿ ಭರತನು ಸುಗದಳು ರಾಜ್ಯವನ್ನು ಆಳುವನೆ. ರಾಮ ಕಾಡ ಸೇರಿ ಭರತನು ಸುಗದಳು ರಾಜ್ಯವನ್ನು ಆಳುವನೆ. ಮುನಿತನದಿಂದ ಇರಲಿ ಪೆರಿಯೋಳ್
ಮೋದಿತನದಿಂದ ಇರಲಿ ಸೆರೆಯಲ್ ತಾತನಾಡಿದಂತ ಮಾತ ನಡೆಸಲ್ ತಾತನಾಡಿದಂತ ಮಾತ ನಡೆಸಲ್ ಸಾಕೇತಪುರಕಿ ಪರಿಯುತ್ತರವೇ ವರ ರಘುವರ ನಿರುತ್ತಿರ ಸಾಕೇತಪುರಕಿ ಪರಿಯುತ್ತರವೇ. ಅಗ್ರಜ, ಕೂಡದು ಅಣ್ಣ ಕೂಡದು. ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ಕಾಳ ಸರ್ಪಿಣಿ ವಿಷಭರಿತ ಆ ಕೈಕೆಯನ್ನು ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತನ್ನು ನಡೆಸಲೇ ಕೂಡದು. ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಗೊಳಿಸಲು ಜ್ಯೇಷ್ಠ ಪುತ್ರನ ನಿನ್ನನ್ನು ಪ್ರಜಾರಂಜಿತರ ಕೀರ್ತಿ ಪ್ರಜಾರಂಜಿತಗಳಿಂದ ಪರಾಕ್ರಮಗಳಿಂದ ಜ್ಯೇಷ್ಠ ಪುತ್ರನನ್ನು ಹಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ನೀಡುವನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಶಾಸ್ತ್ರವೇ ಹೇಳುತ್ತಿರುವಾಗ ಇಂತಹ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ವೇ? ಆಜ್ಞಾನುಭಂಗಂ ನರೇಂದ್ರಾಣಂ ದಂಡಂ ಎಂಬ ಆಯುಕ್ತಿಯಂತೆ ಈಗ ತಂದೆಯ ಮಾತನ್ನು ನಿರಾಕರಿಸಲೇಬೇಕು. ಅಗ್ರಜ, ಈಗ ನನಗೆ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ಮಗನ ಮೇಲಿನ ಮಮಕಾರದಿಂದಲೂ ರಾಜ್ಯ ಮೇಲಿನ ಪದವಿಯಿಂದಲೂ ಕ್ಷತ್ರಿಯ ಕುಲಕ್ಕೆ ಕಳಂಕವನ್ನು ತಂದ ಹಾ ಕುಲದ್ರೋಹಿ ನಾಲಿಗೆಯನ್ನು ಸೀಳಿಬಿಡುವನು. ಮಾನವಿಲ್ಲದ ಈನ ಕೈಕೆಯ ಮಾನವಿಲ್ಲದ ಈನ ಕೈಕೆಯ ಜನತನವನೋ ಏನ ಪೇದೆ ಅಣ್ಣ ನೀನು ಇನ ಮಾತನ ಎಂದರಿಯು ಕೈಕೆಯನ್ನು ತಾನು ತಿಳಿಯುತ್ತ ಸುಂದರಿಯು ಕೈಕೆಯನ್ನು ತಾನು ತಿಳಿಯುತ್ತ ತಂದೆ ತೇಜನಿಂದ ವಚನವ ತಂದೆ ತೇಜನಿಂದ ವಚನವ ಆನಂದವಂತು ಎನ ತೇಜೆ ಅಣ್ಣ ನೀನು ಹಿನ ಮಾತನ ಹಿನ ಮಾತನ ಹಿನ ಮಾತನ. ಅಣ್ಣ ಸಹೋದರ, ಶಾಂತನಾಗು ಲಕ್ಷ್ಮಣ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾನೇನು. ಒಂದು ವೇಳೆ ನೀನು ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಸಹೋದರ, ನೀನು ಸಹ ನನ್ನ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವರಾದರೂ ಯಾರು? ಅಣ್ಣ, ಸರಿಯೇ ನಾಡ ತೊರೆವುದು ದೊರೆಯೇ ಸರಿಯೇ ನಾಡ ತೊರೆವುದು ದೊರೆಯೇ ಹಗಲಿರುಳು ಪರಿತಪಿಪ ಪುರ ಜನರ ತರೆಹುದು ಸರಿಯೇ ಅಣ್ಣ. ಸಹೋದರ, ರವಿಲ್ಲದ ಗಗನ ಮಗುವಿಲ್ಲದ ಸದನ ದೇವರಿಲ್ಲದ ವದನ ಇಂತಾಯ್ತೆ ಈ ಅಯೋಧ್ಯೆಯ
ಕಥನ ಸರಿಯೇ ಅಗ್ರಜ, ಸಹೋದರ, ಮಾತಾ ಪಿತೃಗಳ ಸೇವೆಯನ್ನು ಮಾಡಲು ಹಾ ಭರತ ಶತ್ರುಘ್ನರು ಮೇಲಾಗಿ ಕೈಕ ಮಾತೆಯರು ಇರುವಾಗ ನಾನಿಲ್ಲಿದ್ದು ಪ್ರಯೋಜನವೇನಣ್ಣ? ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುವೆನು. ಒಂದು ವೇಳೆ ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಈಗಲೇ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆನು. ಇದು ನಿನ್ನ ಪಾದದಾಣೆಗೂ ಸತ್ಯವಣ್ಣ. ಲಕ್ಷ್ಮಣ, ನೀನು ಸಹ ಹಠ ಸಾಧಿಸಿ ನನ್ನ ಜೊತೆಯಲ್ಲೇ ಬರುತ್ತಿರುವೆ. ಸೀತೆಯು ನನ್ನ ಹಿಂದೆಯೇ ಹೊರಡಿರುವೆ. ನಡೆಯಿರಿ, ವಿಧಿ ಇಚ್ಛೆ ಇದ್ದಂತಾಗಲಿ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗೋಣ. ಸೀತಾ